ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚೆರಿಮಾ ಪ್ರಿನ್ಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ಇವತ್ತು ಒಂದು ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಾ ಇದ್ದೀವಿ. ನಾವೆಲ್ಲಿಗೂ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ. ನೋಡಿ ಉಳ್ಳ ಆಯ್ ಮಾಡು, ಟಾಟಾ ಟಾಟಾ ಮಾಡು, ಟಾಟಾ ಮಮ್ಮಿ ಟಾಟಾ ಮಾಡು. ನಾವಿವತ್ತು ಚೆರಿನ ಕರ್ಕೊಂಡು ಹೋಗ್ತಾ ಇಲ್ಲ, ಬಿಕಾಸ್ ವೆದರು ಮತ್ತು ಮಳೆ ಗಿಳೆ ಬಂದರೆ ಕಷ್ಟ ಅಂತ. ನಾವು ಇವತ್ತು ನೈಟ್ ಹೋಗಿ ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಬಂದ್ಬಿಡ್ತೀವಿ. ಸೊ ಅದಕ್ಕೆ ಅಮ್ಮನ ಹತ್ರ ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ನಮ್ಮ ಹಸ್ಬೆಂಡು ಅವ್ರ ಅಮ್ಮನ ಮನೆಗೆ ಹೋಗಿದ್ದಾರೆ, ಹೇಳ್ಬಿಟ್ಟು ಬರೋಕ್ಕೆ. ಏನಿಲ್ಲ, ನಾವಿವಾಗ ಫಸ್ಟು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇರೋದು. ಆ ಫ್ರೆಂಡ್ ಯಾರು ಏನು ಅಂತ ಆನ್ ದ ವೇ ಹೋಗ್ತಾ ತೋರಿಸ್ತೀನಿ ನಿಮಗೆ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ನಮ್ಮ ಪ್ರೀವಿಯಸ್ ವ್ಲಾಗ್ಸ್ಗೆ, ವಿಡಿಯೋಸ್ಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಲೆಟ್ಸ್ ಗೋ. ಇನ್ನೂ ಕಿರಣ್ ಬಂದಿಲ್ಲ, ಬಂದರೆ ಹೋಗ್ಬೇಕು. ಟಾಟಾ 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 ಮಾಡು. ಅದು ಟಾಟಾನಾ, ಅದು ಟಾಟಾನಾ? ನೋಡಿ, ಕೈ ಬಿಟ್ಬಿಟ್ಟು ನಿಂತ್ಕೋತಾಳೆ ಇವಾಗ. ಬ್ಯಾಲೆನ್ಸ್ ಮಾಡ್ತಾಳೆ ಸ್ವಲ್ಪ ಸ್ವಲ್ಪ, ಇನ್ನೂ ಕರೆಕ್ಟಾಗಿ ಆಗಿಲ್ಲ. ಬಟ್ ಒಂದು ನಿಮಿಷ ಮೆತ್ತಗೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ತಾಳೆ. ಈಗ ಅಲ್ಲಿಂದ ಬಂದರು ಅವ್ರ ಅಮ್ಮನ ಮನೆಯಿಂದ. ಸೊ ಇನ್ನು ಸ್ವಲ್ಪ 10 ಮಿನಿಟ್ಸ್ ಹೊರಡ್ತೀವಿ. ಹೊರಡೋದಾ? ಟೈಮ್ ಎಷ್ಟು? ಇಂತ ಮುಂಚೆ ದೇವರಿಗೆ ದೀಪ ಹಚ್ಚಬೇಕು. ಸೊ ಕಿರಣ್ ಇವಾಗ ದೀಪ ಹಚ್ಚಿ ಹೊರಟಿ ನಿಂತಿದ್ದಾರೆ. ನಾವೆಲ್ಲಿಗೆ ಹೋಗ್ತಾ ಇರೋದು ಏನು ಅಂತ ಹೇಳಿಲ್ಲ, ಆನ್ ದ ವೇ ಹೋಗ್ತಾ ಹೇಳೋಣ ಅಂತ. ಹೇಳ್ಬಿಡದಾ? ಹಾಂ, ಎಲ್ಲಮ್ಮ ಸ್ವಾಮಿ ಕಾಪಾಡು ಮಾಡಮ್ಮ, ಸ್ವಾಮಿ ಕಾಪಾಡು ಮಾಡು, ಸ್ವಾಮಿ ಕಾಪಾಡು ಸ್ವಾಮಿ. ಅವ್ರಿಗೆ 2 ಕೈ ಬಿಡು. ಸ್ವಾಮಿ ಕಾಪಾಡು ಸ್ವಾಮಿ, ಸ್ವಾಮಿ ಕಾಪಾಡು, ಸ್ವಾಮಿ ಕಾಪಾಡು ಸ್ವಾಮಿ, ಸ್ವಾಮಿ ಕಾಪಾಡು ಸ್ವಾಮಿ. ಅದು ಬೆಂಕಿ ಇಡಕ್ಕಳ ಥರ ಐತಲ್ಲ, ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸರಿ, ಓಕೆ, ಬಾಯ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಪಾಪುದೇನು ಟೆನ್ಷನ್ ಮಾಡ್ಕೋಬೇಡಿ, ಹುಷಾರಾಗಿ ಹೋಗಿ ಬನ್ನಿ, ಓಕೆನಾ? ಓಕೆ, ಸರಿ ಆಯ್ತು. ಫೈನಲ್ ಆಗಿ ಈಗ ಹೋಗ್ತಾ ಇದ್ದೀನಿ ಕಾರ್ ಹತ್ರ ಅಲ್ಲ, ಫ್ರೆಂಡ್ ಮನೆಗೆ ನಮ್ಮ ಇವ್ರ ಕೊಲೀಗ್ಸ್ ಮನೆಗೆ ಹೋಗ್ತಾ ಇದೀವಿ, ನಮ್ಮ ಫ್ರೆಂಡ್ಸ್ ಮನೆಗೆ. ಸೊ ಅಲ್ಲಿ ಕಾರ್ ಇರುತ್ತೆ, ಅಲ್ಲಿಂದ ಕಾರಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ನೆಕ್ಸ್ಟ್ ವರ್ಷ ಆದರೆ ಪಕ್ಕ ಅವಳನ್ನು ಕರ್ಕೊಂಡು ಹೋಗ್ತೀವಿ ಕಾಣಿಸುತ್ತೆ. ಇದು ನಾನು ಊಟ ಡಿಸ್ಟರ್ಬೆನ್ಸ್ ತುಂಬ ಇದೆ. ನಾನು ಊಟ ಮಾಡಿದೆ. ಕಿರಣ್ಗೆ ಹೊಟ್ಟೆ ಹಸಿತಿದೆ ಅಂತೆ, ಅದಕ್ಕೆ ಗೋಬಿ ತಗೋತಾ ಇದ್ದಾನೆ, ತಿನ್ಕೊಂಡು ಹೋಗೋಣ ಅಂತ. ಸರಿ,
ವಿಡಿಯೋ ಮಾಡೋಣ ಅಂದ್ರೆ. ಸೊ ನಾವಿವಾಗ ವಿಜಯನಗರ 4th ಸ್ಟೇಜಲ್ಲಿ ಇದ್ದೀವಿ. ನಮ್ಮ ಫ್ರೆಂಡ್ ಮನೆ ಹತ್ರ. ಇನ್ನೇನು ಒಂದು 2 ಮಿನಿಟ್ಸ್ ಅಲ್ಲಿಗೆ ರೀಚ್ ಆಗ್ತೀವಿ. ಅವಳಂತ ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ದಾಳೆ, ಬೇಗ ಬನ್ನಿ ಅಂತ. ನಾವು ಬೇಗನೆ ಹೊರಟ್ವಿ, ಅದು ಹೆಂಗ್ ಲೇಟ್ ಆಯ್ತು ಅಂತ ಗೊತ್ತಿಲ್ಲ ಅಲ್ವಾ. ಸೀರಿಯಸ್ಲಿ ಒಂಚೂರು ಅವ್ರ ಮನೆ ಎಲ್ಲಿರಂತೂ ಗೊತ್ತಾಗ್ತಿಲ್ಲ ನಮ್ಗಂತೂ. ಯಾವ ರೋಡು ಗೊತ್ತಿಲ್ಲ ಗೈಸ್. ರೋಡ್ ಕನ್ಫ್ಯೂಸ್ ಆಯ್ತು. ಮನೆ ಕಡೆ ಅಂತಾರೆ ಅದನ್ನೇ. ಹುಡುಕಿ ಫೈನಲಿ ಮನೆಗೆ ಬಂದ್ವಿ. ನಾಡ ಯೂಟ್ಯೂಬ್ ಚಾನಲ್ ಕೊರ ಹಾಯ್ ಮಾಡಿ. ಅವನ ಹಾಕೊಂಡ್ ಬಾರೆ. ಇಲ್ಲಪ್ಪ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕಿರಣ್ ಹೇಳ್ತಾನೆ. ಇವತ್ತು ನಾವು ಮಹೇಶ್ವರನ್ ಬೆಟ್ಟಕ್ಕೆ ಹೋಗ್ತಿದೀವಿ. ನೈಟ್ ಹೋಗಿ ಸ್ಟೇ ಆಗ್ತೀವಿ, ಬೆಳಗ್ಗೆ ದರ್ಶನ. ಇವಾಗ ಹೋಗಿ ಜಸ್ಟ್ ಸ್ಟೇ ಆಗಿ ಕಾರಲ್ಲೆಲ್ಲ ಮಲಗ್ತೀವಿ. ಅಂದ್ರೆ ಮಲಗಲ್ಲ, ಹೋಗ್ತಾ ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಎಲ್ಲರೂ ಬ್ಲೆಸ್ ಮಾಡಿ ನಮಗೆ. ನಾವು ಹೋಗ್ತಿರೋದೇ ದೇವಸ್ಥಾನಕ್ಕೆ, ದರ್ಶನಕ್ಕೆ. ಅವರು ಬ್ಲೆಸ್ ಮಾಡ್ಬೇಕಲ್ಲ ನಮಗೆ. ಸರಿ. ತುಂಬಾ ವರ್ಷ ಆಯ್ತು ನಾವು ಹೋಗಿ ದೇವಸ್ಥಾನಕ್ಕೆ. ಇವಳಂತೂ ನೋಡ್ಲೇ ಇಲ್ಲ. ಇವಾಗ ಹೊರಡ್ತಾ ಇದೀವಿ. ಹಂಗೆ ಹೋಗ್ತಾ ಮುಂದೆ ತೋರಿಸ್ತೀವಿ ಹೆಂಗೆ ನಾವು ಜರ್ನಿ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ಹೇಳ್ತೀವಿ. ಅಷ್ಟೇನಾ? ಅಷ್ಟೇನಾ? ಅಷ್ಟೇ. ಇನ್ನೇನಿದೆ? ಅಪ್ಪು ನಾನು ಒಂದೇ ಓಲಲ್ಲೇ ಬಂದಿದ್ದೀನಿ ಕಣಪ್ಪು. ಹಂಗೆ ಎಗ್ರಿ ಸೆದೆ ಕುಡಿದ್ರೆ ಎಲ್ಲ ಎರಡೇ ತೆಗ್ದಾಕ್ಬಿಟ್ಟು ದೇವಸ್ಥಾನಕ್ಕೆ ಬಾ. 20 ರೂಪಾಯಿ ಕೊಟ್ಟು ತಗೊಂಡ್ರಾಯ್ತು. ಒಂದ್ ಜೊತೆ ತಗೊಳ್ತೀನಿ ಬಾ. ಅಲ್ಲಿ ಆಯ್ತು. ಅದ್ ಯಾಕೆ ಹಿಂಗ್ ಕಿರ್ಚಾಡ್ ನೋಡಿಲ್ಲ? ಕಿರ್ಚಾಡ್ತಿರೋದು ಯಾರು? ಮೆಲ್ಲಗ್ ಮಾತಾಡಮ್ಮ. ಕೇಳ್ಸಲ್ವಾ? ಕಿವಿ ಕೇಳ್ಸಲ್ವಾ? ಮನೆ ತಿನ್ಕೊಂಬಂದಿನ ಇನ್ನೂ ಜೋರಾಗಿ ಮಾತಾಡ್ಬೇಕಾ? ಹೇಳು ಅಮ್ಮ. ಕಿರ್ಚಾಡ್ತಾರೆ ಸುಮ್ನೆ. ಓಲಿ ಬಿಡು. ಅಲ್ಲ ಮತ್ತೆ ನೀರಿಗೆ ತಲೆ ಕರ್ಸ್ಕೊಬಿಡ. ನೀರಿಲ್ಲ. ಸೇಮ್. ಒಂದು ಇಡ್ಲಿ, ಒಂದು ವಡೆ ತಿನ್ನಪ್ಪ ಅಂತ. ಹೈ ಇಲ್ಲ ಹೊಡೀರಿ ಅವಳಿಗೆ. ಯಾರಲ್ಲ ಫೈನಲಿ ಊಟ ಆಯ್ತು. ಇವಾಗ ಮುಂದೆ ಸ್ವಲ್ಪ ಹೊತ್ತಾದ್ಮೇಲೆ ಇವಾಗ ಮುಂದೆ ಎಲ್ಲಾರ ಟೀಗಿ ಇದ್ರೆ ಇವ್ರಿಗೂ ಕಾಫಿ ಕೊಡ್ಸ್ಬಿಟ್ಟು ಅಚ್ಚಕಟ್ಟಾಗಿ ನಾವು ಒಂದ್ ಸ್ವಲ್ಪ ಕಾಫಿ ಕುಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಇವಾಗ ಹೋದ್ರೆ ಸೀದಾ ಮಹೇಶ್ವರನ್ ಬೆಟ್ಟಕ್ಕೆ. ಇನ್ನ ನಾನು ಇನ್ನೇ ಹೇಳಲ್ಲ, ನಾಳೆ ಬೆಳಗ್ಗೆ ಅಲ್ಲಿ ಹೋಗ್ತೀವಲ್ಲ ಅಲ್ಲೇ ಓಕೆನಾ. ಇವಾಗ ಸದ್ಯಕ್ಕೆ ಇವಾಗ ನೀನು ಆರಾಮಾಗಿ ನೀನು ನಿದ್ದೆ ಮಾಡಾಗಿದ್ರೆ ಮಾಡು, ಇಲ್ಲ ದೆಯ್ಯ ತರ ಕಂಡ್ಬಿಟ್ಕೊಂಡು ನಮ್ಮನ್ನೆಲ್ಲ ನೋಡ್ತೀನ ನೋಡು. ಏನಂತೀರಾ? ಎರಡು ಮಾತಿಲ್ಲ.
ಆಮೇಲೆ ಚೆಲ್ಬಿಟ್ಟ ಆಮೇಲೆ ಹೌದು, ಸ್ವೀಟ್ ಜಾಸ್ತಿ ಆಯ್ತು ಅಲ್ವಾ? ಸ್ವೀಟು ಆಯ್ತು, ಹಾ ಊಟ ಆಯ್ತು. ತೆಪ್ಪಗ್ ಮನಿಕೋ. ಫೈನಲ್ ಆಗಿ ತಾಳ್ಬೆಟ್ಟ ಹತ್ರ ಬಂದು ಜಸ್ಟ್ ಈಗ ತಾನೇ ರೀಚ್ ಆದೋ. ಎಲ್ಲ ರೀಚ್ ಆಗಿ ಎಲ್ಲ ಧೂಪ ಎಲ್ಲ ಹಾಕಿ ಇನ್ನೇನು ಸ್ವಲ್ಪ ಹೊತ್ತಿಲ್ಲೇ ಇದ್ದೆ. ಇನ್ನೇನು ಹೊರಡ್ತೀವಿ. ನಿನಗಂತೂ ನಿದ್ದೆನಾ ಅಪ್ಪು? ಇಲ್ಲ, ನಾವು ನೋಡಬೇಕು. ತುಂಬ ವರ್ಷಗಳಾಯಿತು. ಮೇಲ್ಗಡೆ ಎಲ್ಲ ಇನ್ನೂ ಯಾವ ಥರ ಡೆವಲಪ್ಮೆಂಟ್ ಮಾಡಿರ್ತಾರೆ, ಚೆನ್ನಾಗೇ ಮಾಡಿರ್ತಾರೆ ಬೆಟ್ಟ ಅಂದಮೇಲೆ. ಬನ್ನಿ ನೋಡೋಣ ಇನ್ನು ಮೇಲ್ಗಡೆ ಹೆಂಗಿದೆ ಅಂತ ಅಂದ್ಬಿಟ್ಟು. ಅಂದರೆ ನಾವು ಎಕ್ಸೈಟ್ಮೆಂಟ್ ಅಂದರೆ ತುಂಬ ವರ್ಷ ಆಯಿತು. ಇವಳಂತೂ ನೋಡೇ ಇಲ್ಲ ಈ ದೇವಸ್ಥಾನ. ಅದಕ್ಕೇ ಒಂದು ಒಳ್ಳೆ ದಿನ ನೋಡ್ಕೊಂಡು ಬಂದಿದ್ದೀವಿ ಎಲ್ಲ. ಈಗ ಟೈಮ್ ಆಯಿತು ಕಣಪ್ಪ. ಟೈಮು 1:30ನಾ? ಅಂದರೆ ನೋಡಿಲ್ಲ, 1:30 ಟೈಮು. ನೋಡೋಣ. ಓಕೆ, ಹೋಗೇ ಬಾದಪ್ಪ. ಫೈನಲ್ ಆಗಿ ಬೆಟ್ಟದ ಮೇಲೆ ತಲುಪಿದ್ದು. ನಮ್ಮ ಹುಡುಗನಿಗೆ ಪಾಪ ಕಾರಲ್ಲಿ ಆಗಲಿಲ್ಲ. ಅದಕ್ಕಾಗಿ ಸ್ವಲ್ಪ ಅವನು ಗೊತ್ತಲ್ಲ, ನಮ್ಮ ಮಾದಪ್ಪ ಹಿಂಗೆ ಪಳ ಅಂತ ಹೊಳಿತವೆ ನೋಡ್ಬೇಕು. ಕ್ಲಿಯರ್ ಇಲ್ಲ, ಬಟ್ ಆದ್ರೂ ಪರವಾಗಿಲ್ಲ. ಎಲ್ಲ ಮನ್ಗಿರೋರೆಲ್ಲರೂ ಬತ್ತಾದಿಗಳ, ಅದರಲ್ಲಿ ನಾವು ಒಬ್ರು. ಟೈಮ್ ಬಂದು 4:30. ನಂದು ಆಲ್ರೆಡಿ ಒಂದು ನಿದ್ದೆ ಆಯಿತು. ಕಾರಲ್ಲೇ ಎಲ್ಲರೂ ಒಂದಿಷ್ಟು ಸ್ವಲ್ಪ ನಿದ್ದೆ ಮಾಡ್ಕೊಂಡ್ವಿ. ನಮಗಂತೂ ನಿದ್ದೆನೇ ಇಲ್ಲ. ಗಾಡಿ ತುಂಬ ಇವಳು ಹಬ್ಬ ಮನ್ಗಿದ್ಲು. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲಿ ಬಿಸಿನೀರು ಕೊಡ್ತಾರಂತೆ, ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಮೇಲೆ ಸಿಗ್ತೀವಿ ಗಾಯ್ಸ್. ಬಾಯ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆಲ್.